14 ಸ್ಥಾನವು ಬಿಜೆಪಿಯ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ. 14 ಸ್ಥಾನವು ಬಿಜೆಪಿಯ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ. ಹಳೆಯ ನಮ್ಮ ಉತ್ತರ ಕರ್ನಾಟಕದಲ್ಲಿ ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬೀದರ್, ಈವನ್ ಕಲಬುರಗಿ ಈ 5 ಕ್ಷೇತ್ರವೂ ನಾವು ಗೆಲ್ತಕ್ಕಂಥ ವಾತಾವರಣ ಇತ್ತು. ಚುನಾವಣೆಗಳು ನಡೆಯುತ್ತೆ, ಕೆಲವು ಸಮಸ್ಯೆಗಳು ಆಯಿತು. ಹಣದ ಕೊರತೆ, ಅಲ್ಲಿಯ ಅಭ್ಯರ್ಥಿಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅವರ ವರ್ಚಸ್ಸಿನಲ್ಲಿ ನಾವೆಲ್ಲರೂ ಗೆಲ್ತೀವಿ ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ನಲ್ಲಿ ಮೈ ಮರೆತಂಥದ್ದು ಇವತ್ತು ನರೇಂದ್ರ ಮೋದಿಯವರ ಶ್ರಮ ಗೆಲುವಿನತ್ತ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮಿಂದ ಆದಂಥ ಕೆಲವು ಮಿಸ್ಟೇಕ್ಗಳಿದೆ. ನಾನು ಯಾರಿಗೂ ಇದಕ್ಕೆ ದೋಷ ಕೊಡಲಿಕ್ಕೆ ಹೋಗೋದಿಲ್ಲ. ಇದೆಲ್ಲವನ್ನು ನಾನು ಸಾರ್ವಜನಿಕವಾಗಿ ಚರ್ಚೆನೂ ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಈ ಒಂದು ಚುನಾವಣಾ ಫಲಿತಾಂಶ ಒಂದು ಕಡೆ ಆಡಳಿತ ಪಕ್ಷದ ಇವತ್ತೇನು ರಾಜ್ಯದಲ್ಲಿದೆ ಕಾಂಗ್ರೆಸ್ನ ಆಡಳಿತ 20 ಸ್ಥಾನಗಳನ್ನು ಗೆಲ್ತೀವಿ ಅಂತ ಏನಿದ್ರು, ಜೊತೆಗೆ JDSನ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ರು. ಅದಷ್ಟೇ ಅಲ್ಲ, JDS ಪಕ್ಷದ ಬಗ್ಗೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಮಾಡಿದ್ರು. ಅಪಪ್ರಚಾರಗಳ ಜೊತೆಗೆ JDSನ ತೀರ್ಮಾನವನ್ನು BJPಯ ಜೊತೆ ನಾವೇನು ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ಈ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಂಡಾಗ JDS ಪಕ್ಷದ ಬಗ್ಗೆ ಅತ್ಯಂತ ಪದಬಳಕೆಯಲ್ಲೂ ಸಹ ಏನಿದ್ದಾವೆ ಇದೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ನ ನಾಯಕರುಗಳಿಗೆ ಹಳೆಯ ಕರ್ನಾಟಕದ ಮತದಾರ ಬಹಳ ಸ್ಪಷ್ಟವಾದಂಥ ಸಂದೇಶ, JDSನ ಹೊಂದಾಣಿಕೆ ನಮ್ಮ ಸರ್ವಾನುಮತದ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಅನ್ನೋದಕ್ಕೆ ಈ ಫಲಿತಾಂಶವೇ ಸಾಕ್ಷಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ JDS ಆ ದುರಂಕಾರದ ಮಾತುಗಳೇನು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಇಲ್ಲ, ನನ್ನ ನಾನು ಅಧ್ಯಕ್ಷನಾಗಿ 136 ಸ್ಥಾನ ಕೊಟ್ಟರು. ಕುಮಾರಸ್ವಾಮಿ ಅಧ್ಯಕ್ಷರಾಗಿ 19 ಸ್ಥಾನಕ್ಕೆ ಕುಮಾರಸ್ವಾಮಿ ಇಳಿಸಿದ್ದಾರೆ ಅಂದರು. ನಾನು ಅವತ್ತು ಕುಮಾರಸ್ವಾಮಿ ಜನತಾದಳದ ಅಧ್ಯಕ್ಷ ಅಲ್ಲ, ಇಬ್ರಾಹಿಂ ಅವ್ರನ್ನ ನಾನು ಅಧ್ಯಕ್ಷ ಸ್ಥಾನದಿಂದ ನಮ್ಮ ಸಕಲೇಶ್ಪುರದ ಕುಮಾರಸ್ವಾಮಿ ಇಬ್ರಾಹಿಂ ಅವರಿಗೆ ಅಧ್ಯಕ್ಷ. ಅವತ್ತು ಇಬ್ರಾಹಿಂ ಅವರು ನಮ್ಮ ಪಕ್ಷ ಚುನಾವಣೆಗೆ ಹೋಗಿದ್ದು. ನಾವು ಆ ದುರಂಕಾರದ ಮಾತುಗಳನ್ನು ಹೇಳಿದರು. ನಾನು 136 ಸ್ಥಾನ ಗೆದ್ದಿದ್ದೇನೆ. JDSನ ಕುಮಾರಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಜನ ಮಾಡಿದ್ದಾರೆ ಅಂತಕ್ಕಂಥ ಅಪ್ಪಟತನದ ಮಾತುಗಳಿಗೆ ನನಗಿಂತ ಹೆಚ್ಚಾಗಿ ಈ ಭಾಗದ ಜನತೆ ಇವತ್ತು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಚಪ್ಪಾಳೆ ಬೇಡ. ಅದರಿಂದ ಚುನಾವಣೆಗಳ ಸೋಲು ಗೆಲುವೇನಿದೆ, ಈ ಸೋಲು ಗೆಲುವಿನಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಉದ್ದಟತನದ ದುರ್ಗಾರದ ನಡವಳಿಕೆಯನ್ನು ಯಾವ ಮುಂದಿನ ಆ ರೀತಿಯ ಒಂದು ವಾತಾವರಣ ಬರಲಿಕ್ಕೆ ಸಿದ್ಧ ಇಲ್ಲ. ನಾನು ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಜಿಲ್ಲೆಯ ಮತ್ತು ಕೋಲಾರ ಜಿಲ್ಲೆ ವಿಶೇಷವಾಗಿ ಸುಮಾರು ಅವರು 70,000 ಹೆಚ್ಚಿನ ಮತದಲ್ಲಿ ಗೆದ್ದಿದ್ದಾರೆ. ಈಗಾಗಲೇ 64 ಅಂದರೆ 70,000 ಪ್ರಾರಂಭಿಕ ಹಂತದಲ್ಲಿ ಲೀಡು. ಆ 70,000 ಲೀಡ್ ಇದ್ದಿದ್ದು 2,000ಕ್ಕೆ ಬಂದ್ಬಿಡ್ತು ಕೋಲಾರದಲ್ಲಿ.
ಅದಕ್ಕೆ ಬಹುಶಃ ನಾನು ಇನ್ನು ಹೇಳಬೇಕಾಗಿಲ್ಲ ಯಾವ ಕಾರಣಕ್ಕೆ ಅದಾಯಿತು ಅಂತ. ಮತ್ತೆ ಗ್ರಾಮೀಣ ಪ್ರದೇಶದ ಎಣಿಕೆ ಪ್ರಾರಂಭ ಆದಮೇಲೆ ಅದು 64,000ಕ್ಕೆ ಏನು ಹೋಗಿದೆ, 70,000 ಅಂತಿಮವಾದಂಥ ಮತದಲ್ಲಿ ಬಹುಮತದಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಬಂದಿರತಕ್ಕಂಥದ್ದು. ಈ ಭಾಗದಲ್ಲಿ ನಾನು ತುಮಕೂರಿನ ಜನತೆಗೆ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಗೆ, ವಿಶೇಷವಾಗಿ ಮೈಸೂರಿದ್ದಾರೆ ಅವ್ರಿಗೂ ಮತ್ತು ಹಾಸನದ ಮತದಾರರು, ನನ್ನ ಕಾರ್ಯಕರ್ತರಿಗೆ ಮತ್ತು ಚಿತ್ರದುರ್ಗ ಭಾಳ ಜನ ಕಾಂಗ್ರೆಸ್ ಗೆದ್ದಾಯಿತು. ಚಿತ್ರದುರ್ಗದಲ್ಲೂ ಬಹುಶಃ ನನ್ನ ಕಾರ್ಯಕರ್ತರ ದುಡಿಮೆ ಇವತ್ತು ಅಲ್ಲೂ ಸಹ ಮೈತ್ರಿ ಅಭ್ಯರ್ಥಿ ಗೆಲ್ಲಕ್ಕೆ ಅನುಕೂಲ ಆಗಿದೆ. ಜನತಾದಳದ ಅಭ್ಯರ್ಥಿ ಕಾರ್ಯಕರ್ತ ಬಂಧುಗಳು ಇಡೀ ರಾಜ್ಯದಲ್ಲಿ ಈ ಬಾರಿ BJPಯ ಹಲವಾರು ನಾಯಕರುಗಳು ನನಗೆ ಕೂತಾಗಿ ಚರ್ಚೆ ಮಾಡಿದ್ದಾರೆ. JDS ಈ ಬಾರಿ BJP ಗೆಲುವಿಗೆ ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು BJPಯ ಹಲವಾರು ಹಿರಿಯ ನಾಯಕರೇನು ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ, ಇಡೀ ರಾಜ್ಯದ ನನ್ನ ಪಕ್ಷದ ಕಾರ್ಯಕರ್ತರು ಎಲ್ಲರನ್ನೂ ಇವತ್ತು ಅಭಿನಂದಿಸ್ತೀನಿ. ನನ್ನ ಕಾರ್ಯಕರ್ತರ ದುಡಿಮೆ ಏನಿದೆ, ಚಪ್ಪಾಳೆ ಬೇಡೋಣ, ನನ್ನ ಕಾರ್ಯಕರ್ತರ ಈ ದುಡಿಮೆ ಏನಿದೆ, ಈ ದುಡಿಮೆಗೆ ತಕ್ಕ ಒಂದು ಪ್ರತಿಫಲ ಮುಂದಿನ ದಿನಗಳಲ್ಲಿ ಈ ಪಕ್ಷಕ್ಕೆ ದೊರೆಯತಕ್ಕಂಥದ್ದು ಭಾಳ ದೂರ ಇಲ್ಲ. ನನ್ನ ಸುಮಾರು 20 ವರ್ಷಗಳಿಂದ ದುಡಿಮೆಯನ್ನು ಮಾಡಿದ್ದಾರೆ. JDS ಮುಗುದೇ ಅಂತ ವಾತಾವರಣವನ್ನು ಕೆಲವರು ಸೃಷ್ಟಿ ಮಾಡಿದ್ರು. ಈ ಪಕ್ಷದ ಕಾರ್ಯಕರ್ತರುಗಳು ಈ ಪಕ್ಷವನ್ನೇನು ಇನ್ನೂ ಉಳಿಸಿದ್ದಾರೆ. ಭಾಳ ಜನ ಹೇಳಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಮುಗುದೇ ಹೋಯ್ತು JDS ಅಂತ ಹೇಳಿ. ಚುನಾವಣೆ ನಾನು ನಡೆಸಲಿಲ್ಲ ಅಲ್ಲಿ ಮಂಡ್ಯದಲ್ಲಿ. ಮಂಡ್ಯ ಚುನಾವಣೆಯನ್ನು ಮಂಡ್ಯ ಜಿಲ್ಲೆಯ ಜನತೆ, ನನ್ನ ಕಾರ್ಯಕರ್ತರು ಪಕ್ಷ ಭೇದ ಮರೆತು ನಡೆಸಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ ಅದು ಕನಕಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಚನ್ನಪಟ್ಟಣ, ಮಾಗಡಿ, ರಾಮನಗರ ಈ ಒಂದು ಭಾಗ ಇರ್ಬೋದು, ಮತ್ತು ಬೆಂಗಳೂರು ನಗರದ 3 ಭಾಗದಲ್ಲಿ ಕನಕಪುರ ಮೊದಲೇ ಹೇಳುತ್ತಲ್ಲ, ಎಲ್ಲ ರೀತಿಯಲ್ಲಿ ಕಾರ್ಯಕರ್ತರು ಈ ಬಾರಿ ಎರಡೂ ಪಕ್ಷದ ಕಾರ್ಯಕರ್ತರು ಸುಮಾರು ಬಹುಶಃ ಬೆಂಗಳೂರು ಗ್ರಾಮಾಂತರದಲ್ಲೂ ಭಾಳ ಜನ ಲೆಕ್ಕ ಹಾಕಿದ್ರು ಟೈಟ್ ಫೈಟ್ ಅಂತ ಹೇಳಿ, 50-50 ಅಂತ ಹೇಳಿ. ಬಹುಶಃ ಬೆಂಗಳೂರು ಗ್ರಾಮಾಂತರದಲ್ಲೂ 2 ಲಕ್ಷ ಮತದಲ್ಲಿ ಈ ಕಾರ್ಯಕರ್ತರುಗಳ ದುಡಿಮೆ, ಶ್ರಮ ಮತ್ತು ಈ ಒಂದು ಕ್ಷೇತ್ರದ ಜನತೆಯ ಆಶೀರ್ವಾದ ಒಂದು ದಾಖಲೆಯ ಒಂದು ವಿಜಯ ಇವತ್ತು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ದೆಹಲಿಯಲ್ಲಿ ನಾವೇನು 350ಕ್ಕೂ ಹೆಚ್ಚಿನ ಸ್ಥಾನಗಳನ್ನು NDA ಬರ್ತಕ್ಕಂಥ ನಿರೀಕ್ಷೆಗಳಿದ್ದರೂ ಚುನಾವಣಾ ಫಲಿತಾಂಶದಲ್ಲಿ ಸ್ವಲ್ಪ ಏರುಪೇರುಗಳೇನಿದೆ. ಒಂದು ಕನ್ನಡ ನಾಡಿನ ನನ್ನ ಜನತೆಗೆ ಮನವಿ ಮಾಡ್ತೇನೆ, ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಇವತ್ತು ನಮಗೆ ದೊರಕಿರ್ತಕ್ಕಂಥ ಈ ಮುಂದಿನ ದಿನ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಮುಖಾಂತರ ಯಾವ ರೀತಿಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಲವಾರು ಸಮಸ್ಯೆಗಳನ್ನು ಅದೆಲ್ಲವನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರತಿಯೊಂದು ಕ್ಷಣವನ್ನು ವ್ಯರ್ಥ ಮಾಡಿದೆ. ಈ ರಾಜ್ಯದ ಜನತೆ ಇವತ್ತೇನು BJP ಮತ್ತು JDSನ ಸುಮಾರು 18-19 ಅಭ್ಯರ್ಥಿಗಳ ಗೆಲುವಿಗೆ ಆಶೀರ್ವಾದ ಮಾಡಿದ್ದಾರೆ. ಹಲವಾರು ಕ್ಷೇತ್ರದಲ್ಲಿ ನಮ್ಮನ್ನು ಗೆಲುವಿನ ಹತ್ತಿರಕ್ಕೆ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ ಕೆಲವು ಸ್ಥಾನಗಳು ನಮಗೆ ದೊರಕತಕ್ಕಂಥದ್ರಲ್ಲಿ ನಮ್ಮ ನಿರೀಕ್ಷೆ ಮಿಟ್ಟಿಲ್ಲ. 28 ಲೋಕಸಭಾ ಕ್ಷೇತ್ರದಲ್ಲೂ ರಾಜ್ಯದ ಸಂಪೂರ್ಣ ಅಭಿವೃದ್ಧಿಗೆ ಪೂರಕವಾದಂಥ ನೀರಿನ ವಿಷಯ ಇರ್ಬೋದು, ನಮ್ಮ ಹಳ್ಳಿಯ ರೈತರ ಬದುಕಿರ್ಬೋದು, ವಿಶೇಷವಾಗಿ ಈ ಎಲ್ಲ ವಿಷಯದಲ್ಲೂ ಕೇಂದ್ರ ಸರ್ಕಾರದಿಂದ ನ್ಯಾಯಯುತವಾದಂಥ ರೀತಿಯಲ್ಲಿ ನಮ್ಮಗಳ ಜನತೆಯ ನಿರೀಕ್ಷೆಯನ್ನು, ಅವರ ಬದುಕಿಗೆ ಒಂದು ಹೊಸ ದಕ್ಕನ್ನು ತರಲಿಕ್ಕೆ ಪ್ರಾಮಾಣಿಕವಾದಂಥ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರ ಮುಖಾಂತರ ಈ ಒಂದು ಚುನಾವಣೆಯಲ್ಲಿ ನಮ್ಮ ಎರಡೂ ಪಕ್ಷಗಳಿಗೆ 18 ಸ್ಥಾನ 19 ಸ್ಥಾನಗಳನ್ನು ಇವತ್ತೇನು ಕೊಟ್ಟಿದ್ದಾರೆ,
ಅವರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾವುದೇ ರೀತಿಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಕುಂಠಿತ ಆಗ್ತಕ್ಕಂಥದ್ದಾಗಲಿ, ಕರ್ನಾಟಕದಿಂದ ಹೋಗ್ತಕ್ಕಂಥ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಚರ್ಚೆ ಅದೆಲ್ಲ ಉತ್ತರವನ್ನು ಕೊಡ್ತಕ್ಕಂಥದ್ದಕ್ಕೆ ಮಾನಸಿಕ ಅಂತಕ್ಕಂಥ ಮತ್ತೊಮ್ಮೆ ಮತದಾರಗಳು ಪಕ್ಷದ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಕಾಂಗ್ರೆಸ್ ಎಲ್ಲಿ ಕರ್ನಾಟಕದಲ್ಲ, ಅಲ್ಲಿ ನನ್ನ ಅಭಿಪ್ರಾಯದಲ್ಲಿ ಅವರ ಗ್ಯಾರಂಟಿ ಯೋಜನೆಗಳಿಗಿಂತ ಹೆಚ್ಚಾಗಿ ನಮ್ಮ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ನಮ್ಮಿಂದಲೇ ಆಗಿದೆ. ಅದು ಯಾವುದು ಅನ್ನೋದನ್ನು ಹೇಳೋಕ್ಕಾಗಲ್ಲ. ನಾನು ಆ ಗ್ಯಾರಂಟಿಯ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ 10 ಸ್ಥಾನ ಬಂದಿರೋದಲ್ಲ. ಅದು ಕೆಲವು ಮಿಸ್ಟೇಕ್ಗಳಿಂದ ಇವತ್ತು ಅವರು 10 ಸ್ಥಾನಕ್ಕೆ ಬರಲಿಕ್ಕೆ ಅವಕಾಶ ಆಗಿದ್ದು. ಇಲ್ಲದೇ ಇದ್ದಿದ್ರೆ ಅವರಿಗೆ 3 ರಿಂದ 4 ಸ್ಥಾನ ಪಡೆಯತಕ್ಕಂಥದ್ದೇ ದುಸ್ತರ ಇತ್ತು. ನಾನು ಗ್ಯಾರಂಟಿ ಯೋಜನೆಗಳಿಂದ ಅವರು 10 ಸ್ಥಾನ ಗೆದ್ದಿದ್ದಾರೆ ಅಂತಕ್ಕಂಥ ಸರ್ಟಿಫಿಕೇಟ್ ನಾನಂತೂ ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಅದರಲ್ಲಿ ಸಂಶಯನೇ ಇಲ್ಲ, ವರ್ಕೌಟ್ ಆಗಿದೆ. BJP ಮತ್ತು JDSನ ಈ ಅಲಯನ್ಸ್ ಏನಿದೆ, ಹೊಂದಾಣಿಕೆ, ಮೊದಲನೆಯಿಂದಲೂ ನಾವು ಹೇಳಿದ್ದೇವೆ ಇದು ನ್ಯಾಚುರಲ್ ಅಲಯನ್ಸ್ ಅಂತ ಹೇಳಿ. ಈ ಎರಡೂ ಪಕ್ಷಗಳ ಹೊಂದಾಣಿಕೆಯನ್ನು ಇಡೀ ರಾಜ್ಯದ ಜನತೆ ಒಪ್ಪಿದ್ದಾರೆ. ಅದಕ್ಕೆ ನೀವುಗಳೇ ಕೆಲವು ಅನಾಲಿಸಿಸ್ ಏನು ಮಾಡ್ತಾ ಇದ್ರಿ. ಪ್ರಮುಖವಾಗಿ ರಾಜ್ಯದಲ್ಲಿರ್ತಕ್ಕಂಥ 2 ಮೇಲ್ವರ್ಗದ ಒಂದು ಕಮ್ಯುನಿಟಿಗಳೇನಿದೆ, ಈ 2 ಕಮ್ಯುನಿಟಿಗಳು ದೊಡ್ಡ ಮಟ್ಟದಲ್ಲಿ ಈ ಒಂದು ಹೊಂದಾಣಿಕೆಯನ್ನು ಒಪ್ಪಿದ್ದಾರೆ ಅಂತಕ್ಕಂಥದ್ದನ್ನು ನೀವುಗಳೇ ಅನಲೈಸ್ ಮಾಡಿದ್ದೀರಿ ಕಳೆದ 2 ದಿನಗಳಿಂದ. ಈ ಫಲಿತಾಂಶವನ್ನು ನೀವು ನೋಡಿದ್ರು ನಿಮ್ಮ ಅನಲೈಸಲ್ಲಿ ಯಾವುದೇ ರೀತಿ ತಪ್ಪುಗಳಿಲ್ಲ, ನಿಮ್ಮ ವಿಶ್ಲೇಷಣೆಗಳಲ್ಲಿ. ಇಲ್ಲಿ ಆದಿ ತಪ್ಪಿಲ್ಲ. ಕಾಂಗ್ರೆಸ್ನ ಆ ಹಣದ ಹೊಳೆಯನ್ನು ಹರಿಸಿದ್ರು, ಅದರಿಂದ ನಮಗೆ ಸ್ವಲ್ಪ ಪೆಟ್ಟಾಗಿದೆ. ನಮ್ಮ ಅಭ್ಯರ್ಥಿಗಳು ಕಾಂಗ್ರೆಸ್ನ ಅಭ್ಯರ್ಥಿಗಳ ಮುಂದೆ ಹಣದಲ್ಲಿ ಕಾಂಪೀಟ್ ಮಾಡೋಕ್ಕಾಗಲಿಲ್ಲ. ಅದರಿಂದ ನಾವು ಸ್ವಲ್ಪ ಸೋತಿದ್ದೇವೆ ಚುನಾವಣೆಯಲ್ಲಿ. ಅದು ಹೊರತುಪಡಿಸಿದ್ರೆ ಚುನಾವಣೆಯಲ್ಲಿ ಇವತ್ತು ಸಹ 25-26 ಸ್ಥಾನ ಗೆಲ್ತಕ್ಕಂಥ ಅವಕಾಶ ನಮಗಿತ್ತು. ಹಣದ ಕೊರತೆಯಿಂದ ಇವತ್ತು ನಮಗೆ ಕೆಲವು ಕ್ಷೇತ್ರಗಳು ಇವತ್ತು ಹಿನ್ನಡೆ ಆಗಿರ್ತಕ್ಕಂಥ. ಇಲ್ಲಿ ಒಂದು ಕಡೆ ಮಂಜುನಾಥ್ ಅವರ ವೈದ್ಯಕೀಯ ರಂಗದ ಸೇವೆ ಒಂದು ಭಾಗ, ಅದರಿಂದಲೇ ನಾವು ಗೆದ್ದುಬಿಟ್ಟು ಅಂತಲೂ ಹೇಳೋಕ್ಕಾಗಲ್ಲ. ಕಾರಣ ಅವರ ಸೇವೆ ಒಂದು ಭಾಗ, ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು, ಉತ್ತಮವಾದಂಥ ಅಭ್ಯರ್ಥಿ ಅಂತೇಳಿ. ಜೊತೆಗೆ ಈ ಒಂದು ಬೆಂಗಳೂರು ಗ್ರಾಮಾಂತರ 2009ರಲ್ಲಿ ಡಿಲಿಮಿಟೇಷನ್ನಲ್ಲಿ ಕ್ಷೇತ್ರ ವಿಂಗಡಣೆ ಏನಾಯಿತು, ನೀವು 2009ರಿಂದಲೂ ಚುನಾವಣೆ ಫಲಿತಾಂಶ ನೋಡಿ. 2 ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಲ್ಲಿ ಗೆಲ್ಲಬೇಕಾದ್ರ ಕಾರಣ 3 ಪಕ್ಷಗಳು ಚುನಾವಣೆಯಲ್ಲಿ ಎದುರಿಸಿದ್ದು. 2014 ಈ ಅಭ್ಯರ್ಥಿ ಗೆಲ್ಲಬೇಕಾದ್ರೆ 3 ಪಕ್ಷಗಳು ಅಭ್ಯರ್ಥಿ ಹಾಕಿದ್ವು. ನಾವು ಒಂದು ಅಭ್ಯರ್ಥಿ ಹಾಕಿದ್ವು, BJP ಒಂದು ಅಭ್ಯರ್ಥಿ ಹಾಕಿದ್ವು. ಆಗ ಅಭ್ಯರ್ಥಿ ಪಡೆದಂಥ ಮತ ಆ 2014ರ ಚುನಾವಣೆಯಲ್ಲಿ BJP JDSನ ಮತ ಎಷ್ಟು ಬಂದಿದೆ ತೆಗೀರಿ ಪಟ್ಟಿ. ಅವತ್ತು ಸಹ 1.5-2 ಲಕ್ಷ ಹಿಡಿದ್ವು. 2 ಪಕ್ಷಗಳ ಮತವನ್ನು ನಾವು ಕ್ರೋಢೀಕರಿಸಿದರೆ 19ರಲ್ಲಿ JDSನ ಒಂದು ಬೆಂಬಲ ಅವರಿಗೆ ದೊರಕಿತು. ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. BJP ಅಭ್ಯರ್ಥಿ ಮತ ಕೇಳದೆ ಬರೀ ಅರ್ಜಿ ಹಾಕಿದ್ದಕ್ಕೇ ಆಗ 6 ಲಕ್ಷ ಮತ ಕೊಟ್ಟಿದ್ದರು 2019ರ ಚುನಾವಣೆ. ಮೊನ್ನೆ ಅಸೆಂಬ್ಲಿ ಚುನಾವಣೆ ಬಂದಾಗ 2023ರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಪಡೆದಂಥ ಮತ, BJP ಅವರು ಪಡೆದಂಥ ಮತವನ್ನು ನೀವು ಒಟ್ಟುಗೂಡಿಸಿದ್ರೆ 2 ಲಕ್ಷ ಡಿಫರೆನ್ಸ್ ಇದೆ ಕಾಂಗ್ರೆಸ್ಗೂ 2 ಪಕ್ಷಗಳ ನಡುವೆ.
ಯಾವಾಗ ನಾವು BJP ಮತ್ತು JDSನ ಹೊಂದಾಣಿಕೆ ಮಾಡಿದ್ವು, ಅದು ನಮ್ಮ ಗೆಲುವಿಗೆ ಅತ್ಯಂತ ಸುಲಭವಾದಂಥ ಚುನಾವಣೆ ಆಯಿತು. ಅವರು ಹಣ ಖರ್ಚು ಮಾಡಿದರು, ಅವರ ಹಣ ಇಲ್ಲಿ ವಿಜಯಕ್ಕೆ ಫಲ ಕೊಡಲಿಲ್ಲ. ಎರಡೂ ಪಕ್ಷಗಳ ಮತವನ್ನು ನಾವು ಗಮನಿಸಿದಾಗ ಅಸೆಂಬ್ಲಿ ಚುನಾವಣೆಯಲ್ಲಿ 2024-23ರಲ್ಲಿ 2 ಲಕ್ಷ ಡಿಫ್ರೆನ್ಸ್ ಇದೆ. ಇವತ್ತು ಅಭ್ಯರ್ಥಿ ಗೆಲ್ತಾ ಇರ್ತಕ್ಕಂಥದ್ದು ಸುಮಾರು 2 ಲಕ್ಷ ಮತದಲ್ಲೇ ಗೆಲ್ತಾ ಇದ್ದಾರೆ. ಅವ್ರು ಹೇಳಿದ್ರಲ್ಲ, JDSನ ಪಕ್ಷ ಮುಳುಗಿಸಿ ಸ್ವಾಮಿಯವರು ದೇವೇಗೌಡರು ಅಳಿಯನ್ನೇ BJP JDS ಮೊಳಗೆ ಹೋಯ್ತು, ಕಾರ್ಯಕರ್ತರೆಲ್ಲ ನಮ್ಮನೆ ಬಾಗಿಲು ತೆಗೆದಿದೆ, ಬನ್ರಪ್ಪ ಬನ್ನಿ ಅಂದ್ರಲ್ಲ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು. ನಾನು ಅವತ್ತು ಹೇಳಿದೆ, ಅವತ್ತು ಯಾತಕ್ಕೆ ಆ ಸ್ಟ್ರಾಟಜಿಯನ್ನು ನಾವು ಮಾಡಿದ್ದೇವೆ, ಮಂಜುನಾಥ್ ಅವ್ರನ್ನ ಅಲ್ಲಿಂದ ಯಾಕೆ ಅಭ್ಯರ್ಥಿ ಮಾಡಿದ್ದೇವೆ, ಚುನಾವಣಾ ಫಲಿತಾಂಶ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. ಇವತ್ತು ಆ ಸ್ಟ್ರಾಟಜಿ ಮಟ್ಟಿಗೆ ಯಶಸ್ಸು ದೊರಕತು ಅಂತಕ್ಕಂಥದ್ದು ಚುನಾವಣೆ ನಡೀಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದಲೇ ಇವತ್ತು ರಾಜ್ಯದ ಒಂದೂವರೆ ತಿಂಗಳು ಏನೇನು ಆಟಗಳು ಆಡ್ಕೊಂಡು ಬಂದಿದ್ದಾರೆ, ಆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆದಮೇಲೆ ಸ್ವಲ್ಪ ಅವರ ನಡವಳಿಕೆಗಳಲ್ಲಿ ಧೃತಿಗೆಟ್ಟದ್ದೇನಿದೆ, ಪಾಪ ದೊಡ್ಡ ಮಟ್ಟದಲ್ಲಿ ನಡೆಸಿದ್ರು ವಾಗ್ದಾಳಿ ನಮ್ಮ ಮೇಲೆ. ನಾವು ಕುರಿ ಕೋಳಿ ಅದೇಂಥದ್ದು ಶತ್ರು ಭೈರವ ಯಾಗ ಮಾಡಿ, ಕ್ವಾಣ ಕಟ್ ಮಾಡಿ, ಕರಿ ಮೇಕೆ ಕಟ್ ಮಾಡಿ ಚುನಾವಣೆಯಲ್ಲಿ ಗೆದ್ದಿರೋದಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾರ್ಯಕರ್ತರು, BJP JDSನ ಕಾರ್ಯಕರ್ತರು ಮತ್ತು ಅದ್ರ ಜೊತೆಗೆ ನರೇಂದ್ರ ಮೋದಿಯವರ ವರ್ಚಸ್ಸು, ಮಂಜುನಾಥ್ ಅವರ ವೈದ್ಯಕೀಯ ರಂಗದ ಸೇವೆ, ಇದು ಎಲ್ಲದರ ಹಿನ್ನೆಲೆಯಲ್ಲಿ ಗೆಲ್ತಾ ಇದ್ದೇವೆ ಅಲ್ಲಿ. ಈಗ ಮುಖ್ಯಮಂತ್ರಿಗಳ ಕ್ಷೇತ್ರ, ಉಪಮುಖ್ಯಮಂತ್ರಿಗಳ ಕ್ಷೇತ್ರ, ಎರಡೂ ಕ್ಷೇತ್ರದಲ್ಲೂ ಅಭ್ಯರ್ಥಿಗಳು ಸೋಲ್ತಾ ಇದ್ದಾರೆ. ಹೋಮ್ ಮಿನಿಸ್ಟ್ರು ಕ್ಷೇತ್ರದಲ್ಲೂ ಸೋಲ್ತಾ ಇದ್ದಾರೆ. ದೊಡ್ಡವ್ರು ಯಾರಿದ್ದಾರೆ, ಆಮೇಲೆ 12 ಜನ 13 ನಿಲ್ಲಿಸ್ಕೊಂಡ್ರಲ್ಲ, ಅದರ ಬಹುಶಃ ಇದೆಲ್ಲ ಬಿದರ್ ಒಂದು ಗೆದ್ದಿರಬೇಕು, ಅಲ್ಲೆಲ್ಲೋ ಬೆಳಗಾವಿಲಿ ಒಂದು ಗೆದ್ದಿರಬೇಕು, ಇಲ್ಲ ಚಿಕ್ಕೋಡಿ ಬೆಳಗಾವಿ, ಅಲ್ಲಿಂದ ದಾವಣಗೆರೆ ಅದರಿಂದ ಇಲ್ಲಿ ಯಾವ ಮುಖ್ಯಮಂತ್ರಿಗಳ ಕ್ಷೇತ್ರ, ಉಪಮುಖ್ಯಮಂತ್ರಿಗಳ ಕ್ಷೇತ್ರ 20 ಸ್ಥಾನ ಗೆಲ್ತೀವಿ. ಮಂಡ್ಯದಲ್ಲಿ ಕುಮಾರಸ್ವಾಮಿಯ ಸೋಲು, ಸೂರ್ಯಚಂದ್ರ ಹುಟ್ಟದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ 100 ಬಾರಿ ಹೇಳಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಸೂರ್ಯ ಎಲ್ಲ ಉಂಟಾರೆ ಇನ್ನೆಲ್ಲಿ ಸೂರ್ಯ ಯಾವಾಗ ಮುಳುಗ್ತಾನೆ ಗೊತ್ತಿಲ್ಲ, ಈಗ ಹುಡ್ತಾನೋ ಇಲ್ಲೋ ಗೊತ್ತಿಲ್ಲ ಈಗ ಮುಖ್ಯಮಂತ್ರಿಗಳ ಪ್ರಕಾರ. ಅದರಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ತಿರ್ಲಿ ಅದು ಗೊತ್ತಿತ್ತು, ಅದೆಲ್ಲ ಕೆಲವು ವಿಷಯಗಳನ್ನು ಓಪನ್ನಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಅಲ್ಲೇನು ಸೋತಿದ್ದೇವೆ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ನಾನು ಅವೆಲ್ಲ ನಿರೀಕ್ಷೆ ಇಟ್ಕೊಂಡಿಲ್ಲ ಬ್ರದರ್. ನನಗೆ ಬೇಕಾಗಿರೋದು ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ದೊರಕಬೇಕು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳಿರ್ಬೋದು, ಮಂತ್ರಿಗಳನ್ನು ಮನವೊಲಿಸಿ ನಮ್ಮ ರಾಜ್ಯಕ್ಕೆ ಆಗಬೇಕಂತ ಕೆಲಸಗಳು ನನಗಾಗಬೇಕು. ಅದು ನನಗೆ ಮುಖ್ಯ.